ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಹುಬ್ಬಳ್ಳಿ ತಾಲೂಕಿನ ಕಿರೋಸಿರ್ ತಾಲೂಕಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಂದೆ ನಿರ್ಮಿಸಿರುವ ಗಟಾರು ಕಳಪೆ ಕಾಮಗಾರಿಯಿಂದ ಕೂಡಿದೆ. ಸಂಪೂರ್ಣವಾಗಿ ತುಂಬಿ ತುಳುಕುತ್ತಿದ್ದು ದುರ್ವಾಸನೆಯಿಂದ ಕೂಡಿದ್ದು ಗ್ರಾಮದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿಯಿಂದ ನಿರ್ಮಿಸಿದ ಗಟಾರು ತುಂಬಿ ತುಳುಕುತ್ತಿದ್ದು ದುರ್ವಾಸನೆಯಿಂದ ಕೂಡಿದ್ದು ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ರೋಗ ಬರುವ ಲಕ್ಷಣವಿದೆ. ಈ ಬಗ್ಗೆ ಸ್ಥಳೀಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ದೂರು ನೀಡಿದರೂ ಸಹಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನಾದರೂ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡು ಏನು ಕ್ರಮ ಕೈಗೊಳ್ಳುವರೆಂದು ಕಾದು ನೋಡೋಣ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಹಿರೇಮಠ ಅಂತೇಳಿ, ಕೆಆರ್ಎಸ್ ಪಕ್ಷಿ ಸಿಪಾಯಿ. ನಾನು ನಿನ್ನೆ ಇಲ್ಲಿ ಬಂದು ಈ ತರ ದುರ್ವಾಸನೆ, ನಾನು ಇದಕ್ಕಿಂತ ಮುಂಚೆಕನ ನಾವೊಂದು 2 ಸಲ ಹೋಗಿ ಪಂಚಾಯಿತಿಗೆ ಹೋಗಿ ಎಲ್ಲ ಭೇಟಿ ನೀಡಿ ಹೇಳಿ, ಸರ್ ಅಲ್ಲಿ ವಾಸನೆ ತಡ್ಕೊಳಕ್ ಆಗೋಲ್ದು, ಕ್ಲೀನ್ ಮಾಡಸ್ರಿ ಅಂತ ಎಲ್ಲಾ ರೀತಿಯಿಂದ ಮನವಿ ಮಾಡಿದ್ದೆ. ಇದ್ರ ಮುಂಚೆನೂ ಸಹಿತ ಸರ್ ಅದು ವಾಲಾಕತೈತಿ, ಅದನ್ನೇನೈತಿ ಸೂಕ್ತವಾದ ಕ್ರಮ ತಗೊಳ್ರಿ, ಅದನ್ನ ಯಾವ್ದಾರ ಮಕ್ಕಳ ಮೇಲೆ ಬಿದ್ದಿತ್ತು ಅಂತ ಹೇಳಿ ಎಲ್ಲಾ ರೀತಿಯಿಂದನು ಹೇಳಿದ್ರು ಯಾವ್ದು ಮುನ್ನೆಚ್ಚರಿಕೆ ಇವ್ರು ತಗೊಳ್ಳಿಲ್ಲ. ನಾಳೆ ಇದಾಗಬಾರ್ದು, ಯಾವ್ದಾರ ಮಕ್ಕಳ ಮೇಲೆ ಬಿದ್ದು ಏನಾರ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಿನ್ನೆ ನಾನು ಇಲ್ಲಿ ಬಂದು ಇದನ್ ಮಾಡಿ ನಾ ಹೋರಾಟಕ್ಕೆ ನಾ ಸಿದ್ಧವಾಗ್ತೀನಿ ಅಂತೇಳಿ ನಾ ಎಲ್ಲಾ ರೀತಿಯಿಂದ ಇದನ್ ಮಾಡ್ಕೊಂಡ್ಮೇಲೆ ಇವ್ರು ನಿನ್ನಿಲಿಂದ ಕ್ಲೀನ್ ಮಾಡಿಸಿ ಈಗ ರೋಡ್ ಕಟ್ ಮಾಡ್ಸಕತ್ತಾರ. ಇದಕ್ಕಿಂತ ಮುಂಚೆ ಇವ್ರು ಎಚ್ಚೆತ್ತುಕೊಂಡಿದ್ದಿಲ್ಲ. ಈಗ ನಾವು ಕೇಳೋದೇನಂದ್ರೆ ಸರ, ಈ ಕಳಪೆ ಕಾಮಗಾರಿ ಆಗಿದೆ, ಆದಂತ ಸಂದರ್ಭದಾಗ ಇವ್ರು ನೋಡಿಲ್ಲ, ಇವರು ಯಾರು ಪಂಚಾಯತಿಯವ್ರು ಯಾರು ಇದನ್ನ ಗಮನಿಸಿಲ್ಲ. ನೋಡಿದ್ರು ಸಹಿತ ಅದನ್ನ ಬಿಲ್ ಹೆಂಗ್ ಪಾಸ್ ಮಾಡಿದ್ರು, ಇದು ನಮಗ್ ಬೇಕಾಗಿರೋಂತ ಉತ್ತರ ಸರ್. ಇದನ್ನ ಬಿಲ್ ಪಾಸ್ ಮಾಡಿದ್ರು, ಈ ತರ ಕಳಪೆ ಕಾಮಗಾರಿ ಆದ್ರೂ ಇವ್ರು ಬಿಲ್ ಪಾಸ್ ಮಾಡ್ಯಾರ. ಅದೇ ಈ ಕಳಪೆ ಕಾಮಗಾರಿಯಿಂದ ಕಂಪೌಂಡ್ ವಾಲಿ ಐತಿ, ಈಗ ಅದು ಬಿತ್ತು ಅಂದ್ರೆ ನಾಳೆ ಯಾರ ಮಕ್ಕಳಿಂದ ಹೆಚ್ಚು ಕಡಿಮೆ ಆಗ್ತೈತಿ. ಇದಕ್ಕಿಂತ ಮುಂಚೆ ನಾವು ಈ ಗ್ರಾಮದಾಗ ಒಂದು ಮಗನ್ ಕಳ್ಕೊಂಡಿವಿ ಸಹಿತ ಸರ್. ಈ ತರ ಮುಂದೆ ಆಗ್ಬಾರ್ದು, ಅವ್ರಿಗೆ ಅದ ದಂಡ, ಆ ಕೆಲ್ಸನ ಅವ್ರು ಮಾಡಿಕೊಡ್ಬೇಕು. ಅಲ್ಲಿವರೆಗೂ ನಾವು ಅಲ್ಲಿ ಪಂಚಾಯತಿಗೆ ಹೋಗಿ ಕುಂತು ಹೋರಾಟ ಮಾಡ್ತೀವಿ ಸರ್. ಸರ್ ಆ ಕಡೆ ಎಡಬದಿ ಬಲಬದಿ ಮಣ್ಣು ಹಾಕದೇ ಇರೋ ಕಾರಣಕ್ಕೆ ಅದು ವಾಲಿದೆ. ಈ ಕಾರಣಕ್ಕೆ ಅದು ವಾಲಿರೋದು ಸರ್. ನೋಡೋಣ ಸರ್, ಈಗ ಕುಂದಿರ್ತೀವಿ ಅಲ್ಲಿ ಪಂಚಾಯತಿ ಮುಂದೆ, ಈಗೇನ್ ಅವ್ರು ಏನ್ ಉತ್ತರ ಕೊಡ್ತಾರ ಅದನ್ನ ನೋಡೋಣ. ಇವ್ರನ್ನ ಕರ್ಸೋಣ ಸರ್, ಮಾತಾಡೋಣ, ಅವ್ರ ಕೂಟನು ಮಾತಾಡೋಣ ಸರ್. ಕಾನೂನು ರೀತಿಯಿಂದ ಸೂಕ್ತವಾದ ಕ್ರಮ ಇವ್ರು ಏನ್ ಕೈ ತಗೊಂತಾರ ಅಂತ ನಾವು ಮುಂದೆ ವಿಚಾರ ಮಾಡೋಣ ಸರ್ ಅದ್ರ ಬಗ್ಗೆ. ನಮಸ್ಕಾರ, ನಾವು ಇವತ್ತು ಕಿರೇಸೂರ್ ಗ್ರಾಮ ಪಂಚಾಯತಿಗೆ ಬಂದಿದ್ವಿ. ಇಲ್ಲಿ ಸರ್ಕಾರಿ ಶಾಲೆಯ ಮುಂದ್ಗಡೆ ಇರುವಂತ ಕಳಪೆ ಕಾಮಗಾರಿ ಆಗಿದೆ. ಆಮೇಲೆ ಹುಡುಗರಿಗೆ ತುಂಬಾ ತೊಂದರೆ ಆಗಿ ಇಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಗ್ರಾಮ ಪಂಚಾಯತಿ ಅವ್ರಿಗೆ ಸುಮಾರು ನಾನು ಒಂದು 1.5 ತಿಂಗಳ ಹಿಂದ್ಗಡೆ ಬಂದಾಗ ಪಿಡಿಒನ್ ಕರೆದಿ ಇದನ್ನೆಲ್ಲ ತೋರಿಸಿದ್ದೆ. ಈ ರಾಡ್ ಬಂದಿದೆ, ಈ ತರ ಹುಡುಗರಿಗೆ ಏನಾರ ಅನಾಹುತ ಆದ್ರೆ ಯಾರು ಕೊಡ್ತಾರೋ ಏನಂತ. ಆದ್ರೆ ಪಿಡಿಒ ಮೇಡಮ್ ಅವರು ಇದನ್ನ ಮಾಡಿಸ್ತೀನಿ ಅಂತ ಅವರು ಜವಾಬ್ದಾರಿ ತಗೊಂಡು ಕೂಡ ಇದನ್ನ ಯಾವುದೇ ಕೆಲಸ ಮಾಡ್ದೇನೆ ಹುಡುಗರು ಬಹಳ ಅನಾಹುತಕ್ಕೀಡಾಗ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಸರಿಯಾಗಿ ಗಟರ್ ಮಾಡಿಲ್ಲ, ಕಳಪೆ ಕಾಮಗಾರಿ ಆಗಿದೆ. ಇದಕ್ಕೆ ಯಾರು ಕಾಮಗಾರಿ ಮಾಡಿದಾರಲ್ಲ ಅವ್ರನ್ನ ಇಂಜಿನಿಯರ್ ಕೂಡ ಕರೆಸಿ, ಟೆಂಡರ್ನ ಕರೆಸಿ ಅವ್ರ ಮ್ಯಾಲ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾ ಕೇಳ್ಕೊಂಡಿನಿ. ಆದ್ರೂ ಅವ್ರನ್ನ ಆಯ್ತು, ಅವ್ರ ಮ್ಯಾಲ ನಾವು ಕ್ರಮ ತಗೋತೀವಿ ಅಂತ ಹೇಳ್ತಾ ಇದುವರೆಗೆ ಕೂಡ ಯಾವ್ದೋ ಒಂದು ಆಕ್ಷನ್ ತಗೊಂಡಿಲ್ಲ. ತಗೊಳ್ಳದೇನೆ ಹುಡುಗರಿಗೆ ಅನಾಹುತ ಆಗ್ತಾ ಇದೆ, ಗಬ್ಬು ವಾಸನೆ ಬರ್ತಾ ಇದೆ, ಹುಡುಗರು ಅನಾರೋಗ್ಯದಿಂದ ಬಳಲು ಅಂತ ಕೆಲಸ ಆಗ್ತಾ ಇದೆ, ಮಲೇರಿಯಾ ಅಂತದ್ದು ಇಂಥದ್ದು ಬರ್ತಾ ಇದೆ. ಆದ್ರೆ ಇವರು ಯಾವುದೇ ಜವಾಬ್ದಾರಿ ತಗೋದಿಲ್ಲ. ಇಲ್ಲಿ ಯಾವುದೇ ಜವಾಬ್ದಾರಿ ತಗೊಳ್ಳದೇನೆ ಈ ತರ ಕಳಪೆ ಕಾಮಗಾರಿ ಮಾಡೋದಲ್ದೆ ಆಲಸ್ಯನ ಮಾಡ್ತಾ ಇದಾರೆ. ಯಾಕಂದ್ರೆ ಹುಡುಗರು ಭವಿಷ್ಯ ಇದು, ಅವರು ಮುಂದೆ ಬಾಳಿ ಬದುಕಬೇಕಾದಂತ ಸಂದರ್ಭ ಇರುತ್ತೆ. ಅಂತಂದು ಈ ಸರ್ಕಾರಿ ಶಾಲೆ ಒಳಗಡೆ ಅವ್ರ ಮಕ್ಕಳು ಏನಾದ್ರು ಇಲ್ಲಿ ಕಲ್ತಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಇಲ್ಲಿ ಬಡ್ರು ಮಕ್ಕಳು ಕಲಿತಾ ಇದಾರಲ್ಲ, ಇವ್ರಿಗೆ ಸ್ವಾಭಿಮಾನ, ನಾಚಿಕೆ, ಮಾನ ಮರ್ಯಾದೆ ಏನು ಇಲ್ಲ. ತಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಸೇರಿಸ್ಲಿ, ಆಮೇಲೆ ಗೊತ್ತಾಗುತ್ತೆ. ಪಾಪ ಬಡ್ರು ಮಕ್ಕಳು ಅಂತಂದ್ರೆ ಇವ್ರಿಗೆ ಆಲಸ್ಯತನ. ನಮಸ್ಕಾರ, ಇದನ್ನ ಹೇಳಿ ನಾವು ಇವತ್ತಿಂದ ಗ್ರಾಮ ಪಂಚಾಯತಿಗೂ ಅವರು ಬರೋ ತನಕ ನಾವು ಹೋರಾಟ ಮುಂದುವರಿಸಿ ಇದೆಲ್ಲ ಸ್ವಚ್ಛಾಗಿ, ಆಮೇಲೆ ಈ ಕಂಪೌಂಡ್ ಹಾಳಾಗಿದೆ, ಅದ್ರದ್ದು ದುಡ್ಡು ಯಾರು ಸಾರ್ವಜನಿಕರ ದುಡ್ಡು ಅದನ್ನು ಕೂಡ ವ್ಯರ್ಥ ಮಾಡ್ತಾ ಇದಾರೆ. ಅಂದ್ರೆ ಇವ್ರಿಗೆ ಈ ತರ ಬೇಜವಾಬ್ದಾರಿ ಅಂದ್ರೆ ಯಾಕೆ ಇವರು ಈಗ ನಮ್ ಗ್ರಾಮ ಪಂಚಾಯತಿ ಒಳಗಡೆ ಅಧಿಕಾರ ತಗೋಬೇಕಾಗಿತ್ತು. ಆಗಲ್ಲ ಅಂತ ರಾಜೀನಾಮೆ ಮಾಡಿ ಕೊಟ್ಟು ಮನೆಗೆ ಹೋಗ್ಲಿ ಇವ್ರು, ಅವಾಗ ನಾವು ಹೂ ಅಂತೇವಿ. ಅದ್ಬಿಟ್ಟು ಬೇರೆ ಯಾರು ಒಳ್ಳೆಯದಾರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿದ್ರೆ ಉತ್ತಮವಾಗಿರುತ್ತೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಮಾಡ್ಬೇಕು ಅಂತ ನಮ್ದೆಲ್ಲ ಆಸೆ. ಆದ್ರೆ ಇವರೆಲ್ಲ ಇಂತ ಕಳಪೆ ಕಾಮಗಾರಿ ಮಾಡು, ದುಡ್ಡು ತಿಂದು ಈ ತರ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ವ್ಯವಸ್ಥೆ ಮಾಡ್ತಾ ಇದಾರೆ ಈ ಸರ್ಕಾರ. ಇವ್ರಿಗೆ ಏನಾದ್ರೂ ಸ್ವಾಭಿಮಾನ, ನಾಚಿಕೆ, ಮಾನ ಮರ್ಯಾದೆ ಇದ್ರೆ ಇನ್ ಮುಂದೆ ಸರ್ಕಾರಿ ಶಾಲೆಗಳು ಉಳಿಲಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ಶಿವು GM ಅಂತ, ಧಾರವಾಡ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ.
ನನ್ನ ಹೆಸರು ಗೋವಿಂದ ರೆಡ್ಡಿ ಸುರೇಂದ್ರ ಸಿರಿಹರಿ ಅಂತೇಳಿ. ಈ ಕಳಪೆ ಕಾಮಗಾರಿ ಸಲುವಾಗಿ ನಿನ್ನೆನೂ ನಾವು ಮಾತಾಡಿದ್ದೀವ್ರಿ, ನಿನ್ನೆನೂ ಹೇಳಿವಿ. ಅದಕ್ಕಿಂತ ಪೂರ್ವದಲ್ಲಿ ಪಂಚಾಯತಿಗೆ ಹೋಗಿನೂ ಹೇಳಿವಿ. 2-3 ಸಲ ನಾವು ಅವ್ರನ್ನ ಭೇಟಿ ಆಗಿ ಕೇಳಿದ್ರು ಅವ್ರು ಅದಕ್ಕೆ ಸ್ಪಂದನ ಮಾಡ್ಲಿಲ್ಲ. ನಾವು ಕಡೆಗೆ ಈ ಕೆಲಸ ಯಾರು ಮಾಡ್ಯಾರ ಅವ್ರ ಹೆಸರ ಹೇಳ್ರಿ, ಅವ್ರನ್ನಾರ ನಾವು ಭೇಟಿಯಾಗಿ ಕೆಲಸ ಅದನ್ನ ಕೇಳ್ತೇವಿ. ಹಿಂಗೈತನಪ್ಪ ಇದಕ್ಕೆ ಸ್ಯಾಂಕ್ಷನ್, ಮತ್ತೆ ಇದಕ್ಕೇನಾರ ಮೊರಂ ಗಿರಂ ಹಾಕೋದೈತೋ ಏನಿಲ್ಲೋ, ಮಕ್ಕಳ ಜೀವಕ್ಕೆ ಹಾನಿ ಆದ್ರೆ ಯಾರು ಜವಾಬ್ದಾರಿ ತಗೊಂತೀರಿ ಅಂತೇಳಿ ನಾವು ಪಂಚಾಯತ್ ಯಾರನ್ನ ಕೇಳಿದ್ರು, ಅದನ್ನು ಅವ್ರು ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಹಿಂಗಾಗಿ ಇವತ್ತ ಮತ್ ನಾವು ಪಂಚಾಯತಿಗೆ ಹೋಗಿ ನಾವು ಅಲ್ಲೇ ಕುಂದ್ರಬೇಕು ಧರಣಿ ಅಂತೇಳಿ ವಿಚಾರ ಮಾಡೇವಿ. ನಮಸ್ಕಾರ. ಇವತ್ತು ಕೆರೆಸೂರು ಗ್ರಾಮ ಪಂಚಾಯತಿಗೆ ನಾವು ಬಂದಿದ್ದೀವಿ. ಏನಂತಂದ್ರೆ ಇವತ್ತು ನಾವು PDO ಮೇಡಮ್ ಕೂಡ ಒಂದೆರಡು ಕ್ವಶನ್ ಕೇಳಬೇಕಾಗಿದೆ. ಯಾಕಂದ್ರೆ ಕೆರೆಸೂರು ಗ್ರಾಮ ಪಂಚಾಯತ್ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಮುಂದ್ಗಡೆ ಇರುವಂತ ಗಟರ ನಿರ್ಮಾಣ ಏನ್ ಮಾಡಿದಾರ ಅದ ಕಳಪೆ ಕಾಮಗಾರಿ ಆಗಿದೆ. ಆಮ್ಯಾಗ ರೋಡ್ ಹಂಗ ಬಿಟ್ಟಿದಾರ, ಅದನ್ನ ಯಾವುದೂ ಕೂಡ ಸರಿಯಾದ ವ್ಯವಸ್ಥೆಯಿಂದ ಅದನ್ನ ಮ್ಯಾಗ ಬೆಡ್ ಹಾಕ್ಬೇಕು ಅನ್ನೋದು ಇನ್ನೂ ಅನುದಾನ ಬಂದಿಲ್ಲ, ಈ ತರ ಹೇಳ್ತಾ ಇದಾರೆ. ಅದಕ್ಕೆ ಯಾವ ತರ ಅಂದ್ರೆ ಈಗ ಒಂದು ಅನಾಹುತ ಆಗಿ ಒಂದು ಹುಡುಗ ಕೂಡ ಮರಣ ಹೊಂದಿದಾನ, ಅದೆಲ್ಲಾ ಗೊತ್ತಿದ್ದು ಕೂಡ ಹಂಗ ಬಿಟ್ಟಿದಾರ. ಮೇಡಮ್ ಅವ್ರನ್ನ ಅದ್ರ ಬಗ್ಗೆ ಕ್ವಶನ್ ಕೇಳ್ತೀನಿ. ಮೇಡಮ್ ನಿಮ್ ಗಮನಕ್ಕೆ ಈಗೊಮ್ಮೆ ನಾವು 1.5 ತಿಂಗಳಿಂದ ಬಂದಾಗ ಈ ತರ ಆಗಿದೆ ಅಂತ ತೋರಿಸಿದ್ವಿ ಮೇಡಮ್, ಹೌದ್ರಿ? ಅವಾಗ ನಿಂತು ನೀವು ನೋಡಿದ್ರಿ ಇದ್ರ ಮ್ಯಾಗ ಕ್ರಮ ತಗೋರಿ, ಅಂದ್ರೆ ಇದನ್ನೆಲ್ಲ ಮಣ್ಣು ಹಾಕಿ ಮುಚ್ಚಿಸ್ರಿ ಅಂತ ನಾವ್ ಹೇಳಿದ್ವಿ. ಅದಕ್ಕೆ ನೀವ್ ಯಾವ್ದು ಕೂಡ ಯಾಕೆ ಕ್ರಮ ತಗೊಲಿಲ್ಲ ಮೇಡಮ್? ನೀವ್ ಹೇಳಿದ ಮೇಲೆ ನಾವು ಸಂಬಂಧಪಟ್ಟ ವೆಂಡರ್ಗೆ ಕಾಲ್ ಮಾಡಿ ತಿಳಿಸಿದ್ವಿ. ಅವ್ರು ಯಾವ್ದು ಕ್ರಮ ತಗೊಳಲ್ಲ ಅಂತ ಗೊತ್ತಾದ್ಮೇಲೆ ನಾವು ನಮ್ ಸಿಬ್ಬಂದಿಗೂ ಹೇಳಿ ಅವ್ರಿಗೆ ಮಾಡಕ್ ಹೇಳಿದ್ವಿ, ಸರ್ಚ್ ಮಾಡಕ್. ನಮ್ಗೆ ಸ್ವಚ್ಛತಾಗಾರರು ಅಂತ ಹೇಳಿ ನಮ್ ಜಿಪಿ ನಲ್ಲಿ ಇಲ್ಲ. ನಾವು ಹೊರಗಡೆಯವ್ರನ್ನ ತಗೊಂಡೆ ಕೆಲಸ ಮಾಡಿಸ್ತೀವಿ, ಸ್ವಚ್ಛತೆಗೆ ಸಂಬಂಧಪಟ್ಟ ಏನಾರ ರಿಪೇರಿ ಇದ್ರೆ ಅವ್ರಿಗೆ ನಾವು ಹೇಳಿದಾಗ್ಲೂ ಅವರು ಈ ಸಮಯದಲ್ಲಿ ಸ್ವಲ್ಪ ಮನೆ ಹೊರಗಡೆ ಗುತ್ತಿಗೆ ಮಾಡೋದ್ರಿಂದ ಆ ಕೆಲ್ಸದ ಮೇಲೆ ಅವ್ರಿದ್ರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೂ ಗೊತ್ತಿರ್ಬೇಕು, ನಿನ್ನೆ ನೀವು ಬರಕಿನ ಪೂರ್ವದಲ್ಲೇ ಅವ್ರು ಕ್ಲೀನ್ ಮಾಡಾತಿದ್ರು. ಇಲ್ಲ ನಿನ್ನೆ ಇವ್ರು ವಿಡಿಯೋ ಮಾಡಂತಲೇ ಅಂದ್ರೆ ಆಮೇಲೆ ಚಲೋ ಮಾಡಿ. ಹೌದು, ನೀವು ಬಂದ ಮೇಲೆ ನಾವು ಸ್ವಚ್ಛತೆ ಮಾಡ್ಲಿಕ್ಕೆ ಹೇಳಿದ್ದಿದೆ. 15 ದಿನದಿಂದ ನಮ್ ಮೇಡಮ್ ಅವ್ರು ಬಂದು ಗಟ್ರ ಗೊಬ್ಬನ ಆಗತೈತಿ, ಮಕ್ಕಳು ಹಿಂಗ ಊಟ ಮಾಡಕ್ ಆಗೋದಲ್ಲಿ ಆತರ ಅಂತಂದು ಎಲ್ಲಾ ಕೇಳಿದ್ರು ಸಹಿತ ತಾವ್ ಯಾವ್ದು ಕ್ರಮ ಕೈ ತಗೊಳಿಲ್ಲ. ನಿನ್ನೆ ನಾನು ಪೊಲೀಸ್ ಸ್ಟೇಷನ್ ಹೋಗಿ ನಾನು ಈಗ ಧರಣಿ ಕುಂದಿರ್ತೀನಿ ಅಂತ ಪರ್ಮಿಷನ್ ತಗೊಂಡುಗಳನ್ನ ಲೇಬರ್ ಹೆಂಗ್ ಸಿಗ್ಬೋದು? 10 ನಿಮಿಷ ಲೇಬರ್ ನ ಕರೆಸ್ತೇನೆ. ಆಯ್ತ್ರಿ, ಒಂದ್ ನಿಮಿಷ ಇನ್ನೊಂದ್ ಕ್ವಶನ್ ಅಲ್ಲ ಕರೆಫಂತ ಮೇಡಮ್. ಹೆಂಗಿರುತ್ತೆ ಗೊತ್ತಾ, ನೀವು ಕೇಳಿದ್ದು ಯಾವ್ದೇನಿರುತ್ತೆ ನಿಮಗೆ ಬೇಕಾಗಿದ್ರೆ ಅಷ್ಟೇ ಅಲ್ಲ ನೀವು ಕರೆಸ್ರು ಅಂತ. ಈಗ ನಾ ಇನ್ನೊಂದ್ ಕ್ವಶನ್ ಇದೆ, ಕರೆಸ್ರು ನಾವ್ ಇಲ್ಲೇ ಇರ್ತೀವಿ. ನನಗೆ ಫೋನ್ ಮಾಡಿದಾರೆ 4 ಗಂಟೆಗೆ ಬಾಗ್ಲಾಕಿದೆ ಯಾರು ಇಲ್ಲ ಅಂತ. ನನಗೆ TPಯಲ್ಲಿ DS ಅವ್ರು ಆರ್ಡರ್ ಮಾಡ್ಯಾರ, ತಾಲೂಕಾ ಪಂಚಾಯತ್ ಅಲ್ಲಿ IHHL ಇವತ್ತು ಪೇಮೆಂಟ್ ಆಗ್ಬೇಕಂತ ಖಜಾನೆ ಥ್ರೂ. ಹೌದಲ್ರಿ? ನಿಮ್ದು ಮೆಟೀರಿಯಲ್ ಬಿಲ್ ಮಾಡಕ್ ನಾವ್ 4 ದಿನ ಅಲ್ಲೇ ಇದ್ವಿ. ಸಿಬ್ಬಂದಿ ಏನೋ ಪ್ರಭು ನೀನು ಡಾಟಾ ಎಂಟ್ರಿ ಆಪರೇಟರ್ ನಾವೆಲ್ಲ ಇದ್ವಿ 3 ದಿನ ಎಲ್ಲಾ ಕೇಳಿದೇವ್ರು. ಫೋನ್ ಮಾಡ್ದ ನಾ ಹೇಳಾತೀನಿ ಏನಂತ, ನಾವ್ ಏನೇ ಉತ್ತರ ಕೊಟ್ರು ಮಾತ್ರ ಲಾಸ್ಟ್ ಟೈಮ್ ಮಾತ್ರ ನಿಮ್ ಟ್ಯಾಗ್ ಲೈನ್ ಸೂಪರ್ ಇರ್ತೈತಿ, ಸಮರ್ಪಕ ಉತ್ತರ ನೀಡಿರುವುದಿಲ್ಲ, ಇದನ್ನೇ ಹೇಳ್ತೀರಿ. ಬಟ್ ನಾವ್ ಹೇಳ್ದಾಗ ಯಾಕೆ ನೀವು ಪೂರ್ತಿ ಕೇಳಿಸ್ಕೊಳಲ್ಲ? ನಿಮಗೆ ಬೇಕಾಗಿದ್ದಷ್ಟೇ ನೀವ್ ಯಾಕೆ ಹಾಕೊಳ್ಳೋದು? ಇಲ್ಲ ನಿಮಗ್ ಗೇಟ್ ನಾವು ಲಾಕೇ ಮಾಡಿಲ್ಲ, ಮುಂದೆ ಬಿಟ್ಟು ಸಿಬ್ಬಂದಿ ಹೋಗಿದ್ದಾರೆ. ನಾನು ನಮ್ ಬಿಲ್ ಕಲೆಕ್ಟರ್ ಅವರು ಟ್ಯಾಕ್ಸ್ ಪೇ ಮಾಡಕ್ ಅವ್ರು ಕಟ್ಟಕ್ ಹೋಗ್ತಾರೆ ಬ್ಯಾಂಕಿಗೆ. ನಮ್ ಸಿಪಾಯಿ ಬಲ್ಬ್ ಹಾಕ್ಸಕ್ ಹೋಗಿದ್ದಾರೆ. ನಮ್ ಸಿಬ್ಬಂದಿ ಇನ್ನ 3 ನಾವು ತಾಲೂಕಾ ಪಂಚಾಯತ್ ಅಲ್ಲೇ ಕೂತಿದೀವಿ. ಅಲ್ಲಿ ಮಠ ಕೆಲಸ ಮಾಡಿ 4 ಗಂಟೆ ಊಟಕ್ಕೆ ಹೋಗಿದ್ದೀವಿ ನಾವು. ಇವ್ರು ಫೋನ್ ಮಾಡಿ ಹೇಳಿದ್ರೆ ಇದನ್ನ ನೀವ್ ಏನಂತ ಹಾಕ್ತೀರಿ? ನಾನು ಸಮಯ 4:35 ಗೇಟ್ ಕ್ಲೋಸ್ ಅಂತೇಳಿ ಅಷ್ಟನ್ನ ಇವರು ಗ್ರಾಮ ಪಂಚಾಯತಿ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಕೈತ್ರಿ? 10:00ವರೆಗೆ. ಹೌದಾ? 10:00ವರೆಗೆ 10 ಗಂಟೆಗೆ ಅದೇ ಇರ್ಬೇಕು, 5 ಗಂಟೆವರೆಗೂ ಕೂಡ ಇರ್ಬೇಕು. ಅದನ್ನ ಸೀಲ್ ಮಾಡ್ಕೊಂಡು ಹೋಗುವಂತದ್ದು ಇರಲ್ಲ, ಯಾರಾದ್ರೂ ಒಬ್ರು ಇರ್ಬೇಕು, ನೀವು ಇಲ್ಲ ಅಂತಂದ್ರೆ ಕೂಡ. ಹೌದಿಲ್ರಿ? ಆಮ್ಯಾಗ ಇನ್ನೊಂದು ಕಾರ್ಯದರ್ಶಿ ಅವರು ಸಿಬ್ಬಂದಿ 3 ಜನ ಕಾರ್ಯದರ್ಶಿಗಳು ಬ್ಯಾಂಕ್ ಅಲ್ಲಿ ಅಲ್ಲೇ ಕಟ್ಟಾಗಿರುತ್ತೆ, ಅವರು ಹೋಗಿದ್ದಾರೆ. ಅದ ಚಲನವಲನ ಬುಕ್ ಒಳಗ ನೀವು ಇದನ್ನ ಮಾಡ್ತೀರಾ ಮೇಡಮ್? ಅಲ್ಲ ಮೇಡಮ್, ಅವಾಗ ಕೇಳಿದ್ರು ಅದನ್ನೇ ಹೇಳಿದ್ರಿ, ಹೆಂಗೆ ಮೇಡಮ್? ಇವಾಗಾದ್ರೂ ತೋರ್ಸ್ಬೋದಲ್ಲ, ಅದು ಅವತ್ತಿಂದ ಅದಾಗಿದ್ರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತಗೋಣ. ನಾನ್ ಬ್ಯಾಂಕಿಗೆ ಹೋಗ್ಬೇಕು, ಇವಾಗ ಚಲನವಲನದಲ್ಲಿ ಫೈನ್ ಬರ್ದು ನಾನು ಹಿಂಗ್ ಹೋಗ್ತಿದೀನಿ ಅಂತ ಬರ್ದು ಹೋಗೋದ್ ಇರ್ತೈತಿ. ಹೌದು, ಇನ್ನ ಇವತ್ ಬೆಳಿಗ್ಗೆ ಬಂದಿಲ್ಲ, ನಾನು ಇವತ್ ಸಂಜೆ 5 ಗಂಟೆಗೆ ಮನೆಗೆ ಹೋಗ್ತೀನಿ. ಅಲ್ಲ ಅವತ್ತಿಂದ ಆದ್ರೂ ತೋರ್ಸ್ಬೋದಲ್ಲ ತಾವು? ಬೆಳಿಗ್ಗೆ DS ಅವ್ರಿಗೆ ತಾಲೂಕು ಪಂಚಾಯತ್ ಕುಂತು ಕೆಲಸ ಮಾಡ್ಬೇಕಂದಾಗ ನಾನು ಇಲ್ಲಿಗೆ ಬರ್ಬೇಕಾ ಅಲ್ಲಿಗೆ ಹೋಗ್ಬೇಕು? ಅಲ್ಲ ನೀವು ಬಂದಿಲ್ಲ, ಓಕೆ ಅಲ್ಲೇ ಹೋಗಿದ್ರಾ ಮೇಡಮ್? ಮರನೇದನಾದ್ರೂ ಬರಿಬೋದಲ್ಲ? ಬರೆಯ ಸಂಬಂಧ ಇಲ್ಲಿ ಬಂದು ಹೋಗ್ಬೇಕಾ ನಾನು? ಮೇಡಮ್ ಅದು ರೂಲ್ಸ್ ಇದೆ, ನಿಮ್ಗೂ ಕೂಡ ಗೊತ್ತಿದೆ, ಹೆಂಗೆ ಮೇಡಮ್?
ಹೆಂಗ್ ಮಾತಾಡೋದು ಯಾಕಂದ್ರೆ ಸಾರ್ವಜನಿಕರು ನೀವ್ ಎಲ್ಲಿ ಹೋಗಿದ್ರ ಅಂತ ಹೆಂಗ್ ಗೊತ್ತಾಗ್ಬೇಕು ಟ್ರೈನಿಂಗ್ ಇದೆ ಅಂದ್ರು ನಾವ್ ಇಲ್ಲಿ ಬಂದು ಅಲ್ಲ ಮೇಡಮ್ ನೀವು ಹೋಗಿ ಬಂದ್ ಆದ್ಮೇಲೆ ಆದ್ರೂ ಬರಿಬಹುದು ಅಂತ ಹೇಳ್ತಾ ಇರೋದು ನಾನು ಮರನೇ ದಿನ ಆದ್ರೂ ಮಾಡ್ಬೋದಾ ಮಾರನೇ ದಿನ ಹಿಂದಿನ ದಿನ ಬರೆಯೋದಾಗುತ್ತೆ ಅದು. ಯಾಕೆ ಮೇಡಮ್ ಚಲನವಲನ ಅಂದ್ರೆ ಇಷ್ಟು ಬೇಜವಾಬ್ದಾರಿ ತನ ಹೇಳ್ತಾ ಇದ್ರಂತ ಇದು ಬೇಜವಾಬ್ದಾರಿ ಅಲ್ಲ. ಅಲ್ಲ ಅದು ನಿಯಮಾವಳಿ ಇದೆ ಸುತ್ತೋಲೆ ಇದೆ ನಿಮ್ಗೆ ಯಾಕೆ? ಮೂಮೆಂಟ್ಸ್ ಇರೋದು ಅದ್ರ ಸಂಬಂಧ ನೀವು ಅದನ್ನ ಮಾಡ್ಬೇಕು ಹಿಂದಿನ ದಿನ ಗೊತ್ತಿದ್ರೆ ಬರ್ದಿಟ್ಟು ಹೋಗ್ಬೋದು. ನಾನು ಬಂದು ಹೋಗಿ ಅಂತ ಅಂದ್ರೆ ನಾವ್ ಹೇಳೋದಿನ್ನ ನೀವು ಬಂದೇ ಇಲ್ಲ ಎಲ್ಲಿ ಹೋಗೇ ಇಲ್ಲ ಅಂತ ನಾವ್ ಹೇಳ್ತೀವಿ ಹಂಗಾದ್ರೆ ನಾವು ಅಲ್ಲೇ ಕುಂತ್ ಕೆಲಸ ಮತ್ತ ಅದನ್ನ ಚಲನವಲನ ಬುಕ್ಕೊಳಗೆ ಯಾಕೆ ಎಂಟ್ರಿ ಮಾಡ್ಲಿಲ್ಲ ಮೇಡಮ್ ಚಲನವಲನ ಅದು ನಿಮ್ಮ ಜವಾಬ್ದಾರಿ ಇದೆ ಯಾವಾಗ ಎಂಟ್ರಿ ಮಾಡೋದು ಅಂದ್ರೆ ಮಾಡೋದೇ ಇಲ್ಲ ಮೇಡಮ್ ನಮ್ದಿದೆಲ್ಲ ನಾವ್ ಮಾಡಿವಲ್ಲ. ಯಾವಾಗ ಮಾಡಿದ್ರೆ ನಾನ್ ಮೇಡಮ್ ಬಂದಾಗಿಂದನೂ ನಾವ್ ಅವತ್ತು ನೀವು ಬಂದೇ ಇಲ್ಲ ಅಂತ ನಾವು ಕೂಡ ಹೇಳ್ತೀವಿ ಹಾಗಾದ್ರೆ ನೀವ್ ಹೇಳ್ರಿ ನಿಮ್ಗೆ ಮತ್ ಮರನೇ ದಿನ ಬರೀ ಅಂತಂದ್ರೆ ಮರನೇ ದಿನ ಹೆಂಗ್ ಬರೀಬೇಕಂತ ಹೇಳ್ತಾರೆ ಅವ್ರಿಗೆ ನೀವ್ ಹಾಕ್ರಿ. ಆಮೇಲೆ ಇನ್ನೊಂದು ರೂಲ್ಸ್ ಇದೆ ನಿಮ್ಗೆ ಅದು ಕೂಡ ಗೊತ್ತಿರ್ಬೋದು ಗ್ರಾಮ ಪಂಚಾಯತ್ ಠಾಣಾ ಒಳಗಡೆ ಕಾರ್ಯದರ್ಶಿ ಅವರು ಮತ್ತು ಪಿಡಿ ಅವರು ಇಲ್ಲೇ ವಾಸವಾಗಿರ್ಬೇಕಂತ ಐತಿ ನೀವ್ ಇರ್ತೀರಾ ಮೇಡಮ್ ನಾವಿಲ್ಲಿ ಇರ್ತಿಲ್ಲ ಸರಿ. ಹಾ. ನಮ್ದು ಟಿಪಿ ಕೆಲಸ ಇರತ್ತೆ, ಜಡ್ಡದು ಕೆಲಸ ಇರುತ್ತೆ, ಇರ್ಲಿ ಹೋಗ್ತಿರ್ತೀವಿ ವಾಪಸ್ ಬರ್ತಿರ್ತೀವಿ. ಬರ್ತಿರ್ತೀರಾ ಹೌದು. ಆದ್ರೆ ಇಲ್ಲೇ ಇರ್ಬೇಕು ಅನ್ನೋದು ಒಂದು ಸುತ್ತೋಲೆ ಇದೆ ನಿಮ್ಗೂ ಕೂಡ ಗೊತ್ತಿರ್ಬೋದು ಅನ್ಸುತ್ತೆ ಇದೆಯಲ್ಲ ಮೇಡಮ್ ಹೌದು. ಇದಾರ ನಿಮ್ ಕಾರ್ಯದರ್ಶಿ ಹೋದಾರ ನೀವ್ ಇದಾರ ಇಲ್ಲ ನಿಮಗೂ ಗೊತ್ತಿದೆ. ಇದು ಕಾನೂನು ಉಲ್ಲಂಘನೆ ಮಾಡ್ದಂಗಲ್ಲ ಮೇಡಮ್ ಹಾಗಾದ್ರೆ ಎಲ್ಲಾರು ನಮ್ಗೆ ಆರ್ಡರ್ ಮಾಡ್ಲಿ, ಎಲ್ಲಾರು ಇದ್ದಾಗ ನಾವು ಇರ್ತೀವಿ ಅಂತ. ಅಲ್ಲ ಆರ್ಡರ್ ಯಾರು ಮಾಡ್ಬೇಕ್ರಿ ಮೇಡಮ್ ಅವ್ರ್ ಅಷ್ಟೇ ಅಲ್ಲ ಇರ್ಬೇಕು. ಅಲ್ಲ ಮೇಡಮ್ ಸುತ್ತೋಲೆ ಇದೆ ಅದ ಸರ್ಕಾರಿ ಆದೇಶ ಇದೆ ನಿಮ್ಗೂ ಕೂಡ ಗೊತ್ತಿದೆ ಇನ್ ಯಾರು ಆರ್ಡರ್ ಮಾಡ್ಬೇಕು ಹೇಳ್ರಿ ನೋಡು ನಾವು ಫಾಲೋ ಮಾಡೋಣ ಅಲ್ರಿ. ನಾವ್ ನೌಕರಿ 5ಕ್ಕೆ 10ಕ್ಕೆ ಬಂದ್ 5ಕ್ಕೆ ಹೋಗ್ತೀವಿ. ಮೇಡಮ್ ನಿಮ್ಮ ಆ ದಿನ ಇದಲ್ಲ ಬೇಡ ಅದು 2 ಬೇಸರಿ ಅದ್ರ ರೊಕ್ಕ ನಾ ಕೊಡ್ತೇನೆ ಬಂದ್ ಕೊಡ್ತೇನೆ ಅದನ್ನ ಹೇಳಾಕತ್ತೀನಿ ಬಂದ್ ಅದೇ ಸರ್ ನಾವು ಸಾರ್ವಜನಿಕರು ಹಿಂಗ ನೀವು ನೋಡಿದ್ರಲ್ಲ ನೀವು ಮಾತಾಡಿದ ತಪ್ಪ ನನಗೂ ಅನ್ಸಿದ್ದಕ್ಕೆ ಅವ್ರ ನಿರ್ಧಾರ ಜನ ಹೋಗ್ತಾರೆ ಹೌದು ಅವ್ರು ಸರ್ ನಾಲ್ಕು ಬಂದಾಗ ಮೇಡಮ್ ಅವ್ರನ್ನ ಕರೆಸಿ ಹೇಳಿದ್ವಿ ತಾಲೂಕಾ ಪಂಚಾಯತಿ ಅವ್ರಿಗೆ ಇವಾಗ ಸುಮಾರು ಯತ್ನ ಮಾಡಿದ್ರೆ ಎಲ್ಲ ಆಕೈತ್ರಿ ಯಾಕೆ ಆಗಲ್ರಿ ಈಗ ನೀವು ಪ್ರಯತ್ನ ಮಾಡಿದ್ರೆ ಆಗಲ್ಲ ಒಂದ್ ನಿಮಿಷ ನೀವು ಒಬ್ಬರು ಸದಸ್ಯರಾಗಿ ಇಲ್ಲೇ ನಿಮ್ಮ ಸಾರ್ವಜನಿಕರು ನಿಮ್ಗೆ ಆಯ್ಕೆ ಮಾಡಿದ್ರು ಎದ್ರ ಸಲುವಾಗಿ ಮಾಡಿದ್ರು ಸರ್ ಸಾರ್ವಜನಿಕ ಹಿತಾಸಕ್ತಿಯಾಗಿ ಮಾಡಿದ್ರ ಹೌದಾ ಯಾಕಂದ್ರೆ ಒಳ್ಳೇದ್ ಮಾಡ್ತಾರೋ ನಮ್ಮ ಊರ್ ಅಭಿವೃದ್ಧಿ ಮಾಡ್ತಾರೋ ಅನ್ನೋದಕ್ಕೋಸ್ಕರ ಮಾಡಿದ್ರ ಬಟ್ ನನ್ ಕೈಲಿ ಆಗಲ್ಲ ಅಂತ ನಾವ್ ಕೊಂಡ್ರೆ ಯಾವ್ದಾರ ಅಭಿವೃದ್ಧಿ ಆಗತ್ತೆ ಈಗ ತಾಲೂಕ್ ಪಂಚಾಯತಿಗೆ ಹೋಗಿ ಕೇಳಿ ನೀವು ಅಲ್ಲಿ ಕೇಳ್ಬೋದು ಅಂತ ಹೇಳಿದ್ರಿ ಈಗ ಇದು ಕಿರೇಶ್ವರ ಗ್ರಾಮ ಪಂಚಾಯತಿ ಒಳಗಡೆ ವ್ಯಾಪ್ತಿ ಒಳಗಡೆ ಆಗೈತ್ರಿ ಇದು ಹೌದಾ ಅವ್ರು ಮಾಡಿದಾರೆ ಇದಕ್ಕೆ ನಿಮ್ ಜವಾಬ್ದಾರಿ ಐತಿ ಇಲ್ರಿ ಮೇಡಮ್ ನಾವು ಅವ್ರು ಬಂದು ಅಲ್ಲ ನಿಮಗ್ ಸಂಬಂಧ ಪಡುತ್ತೆ ಇಲ್ಲ ತೋರಿಸ್ರಿ ಅಂತ ಕೇಳ್ದಾಗ ನಾವು ಜಾಗನೂ ತೋರಿಸ್ತೀವಿ. ತೋರ್ಸಿದ್ರಿ ಇಲ್ಲಿಂದ ಇಲ್ಲಿವರೆಗೂ ನಿಮ್ ಪ್ರಕಾರ ಬರ್ತದೆ. ಬರ್ತೀನಿ ಓಕೆ ಆ ಪ್ರಕಾರ ಊರಿನ ಜನ ಅಲ್ಲಿ ಪೈಪ್ ಲೈನ್ ಹಾಕಿದ್ರೆ ಬರಲ್ಲ, ಗಟಾರ ಓಪನ್ ಗಟಾರ ಮಾಡಿ ಸ್ಲಾಬ್ ಹಾಕಿಸ್ತೀವಿ ಅಂತ ಹೇಳಿದ್ರು. ಓಕೆ ಆ ಪ್ರಕಾರ ಅವ್ರ ವೆಂಡರ್ಗೂ ನಾನು ಹೇಳಿದ್ದಾರೆ. ಓಕೆ ಹೌದಲ್ರಿ ನೋಡ್ರೆ? ಹಾ, ಆ ಹೇಳಿದ್ರಿ. ಪ್ರಕಾರ ಪಂಚಾಯ್ತಿಗ್ ಬರೋದ್ರಾ? ಅವರು ಪಂಚಾಯತ್ ಅನುದಾನದಲ್ಲಿ ಅವ್ರು ಪೇಮೆಂಟ್ ಮಾಡೋ ಮುಂದೆ ನಾವು ಹೇಳಿ ಸರ್ ಗಟಾರ ಹೇಳುದಲ್ಲ ಮೇಡಮ್ ಮಾತಲ್ಲ ಒಂದ್ ಲಿಖಿ ಅನ್ನೋದಿರ್ಬೇಕು ನಿಮ್ಗೂ ಕೂಡ ಕಾನೂನು ಗೊತ್ತಿದೆ ಒಂದ್ ಲಿಖಿ ಒಳಗಡೆ ಒಂದ್ ಅರ್ಜಿ ಬರೆದ್ರೆ ಅವ್ರಿಗೆ ಅಲ್ಲ ಪೇಮೆಂಟ್ ಆಗತ್ತಿರ್ತಿಲ್ಲ ಮೇಡಮ್ ಹೊಳ್ಳಿ ವಾಪಸ್ ಸರ್ಕಾರ ವಸೂಲಿ ಮಾಡ್ಬೋದು ಅದನ್ನ ನಾವು ಗಟಾರ ಮಾಡಿದೀವಿ, ನಮ್ದು ಪೇಮೆಂಟ್ ಆಗ್ತಿದ್ದಂಗೆ ನಾವು ಮಣ್ಣೆಲ್ಲ ಹಾಕ್ಸಿ ನೀಟ್ ಮಾಡಿ ಇದು ಸ್ಲಾಬಿಗೆ ನೆಕ್ಸ್ಟ್ ನಿಮ್ ಅನುದಾನದಲ್ಲಿ ಇದೆ ಅಂತಲ್ಲ ನೀವು ಮಾಡ್ಕೊಳ್ರಿ ಅಂತ ಬಿಟ್ಟು ಹೋದ್ರು ಅವರು. ಓಕೆ ಹಾ ನಾವು ಈ ವರ್ಷದ ಅನುದಾನದಲ್ಲಿ ನಾವು ಮಾಡಿದ್ವಿ ಒಂದು ವರ್ಕ್ ಆಲ್ರೆಡಿ ಹಿಂದಿಂದು ಇದೆ. ಇದು ಬಂತಂದ್ರೆ ಮೇಲ್ ಸ್ಲಾಬ್ ಹಾಕಿ ಮಾಡೋರಿದ್ವಿ ಹೌದಲ್ರಿ? ನಿಮ್ದೇ ಒಂದ್ ನಿಮಿಷ ಈಗ ಗ್ರಾಮ ಪಂಚಾಯತಿದು ಬಿಲ್ಡಿಂಗ್ ನಾನ್ ಟೆಂಡರ್ ಹಿಡಿದಿರ್ತೀನಿ ಇದನ್ನ ಅರ್ಧ ಮಾಡಿ ನಾನ್ ಹೋದ್ರೆ ಈಗ ಸ್ಲಾಬ್ ಹಾಕಿದಪ್ಪ ಎಲ್ಲ ಮಾಡ್ಲಿಲ್ಲ ಅಂತಂದ್ರೆ ತಪ್ಪು ಯಾರ್ದು ನನ್ ಬಿಲ್ ಆಗಿದೆ ಅಂತ ಸುಮ್ನೆ ಬಿಟ್ರೆ ನೀವು ಸುಮ್ನೆ ಬಿಡ್ತೀರಾ ಅಲ್ಲ ಸರ್ ರಾಡ್ ಹಂಗ ಮಣ್ಣು ಹಾಕ್ಬೋದಿತ್ತಲ್ಲ ಅದು ಗಾಡಿ ಬೀಳ್ತಿರ್ಲಿಲ್ಲ ಈಗ ಎಷ್ಟು ನುಕ್ಸಾನ ನಮ್ ಸಾರ್ವಜನಿಕ ತೆರಿಗೆ ಹಣ ಸರ್ ಅದು ಲಾಸ್ ಆಯ್ತು ಹಾ ಮತ್ತ ಅದು ಹಾಕಿಲ್ಲ ಅದು ಕೂಡ ಇಲ್ಲ ಅಲ್ಲ ಮೇಡಮ್ ನಾಳೆ ನಾಡ್ದು 1 ವರ್ಷ ಆಯ್ತು ಮೇಡಮ್ 1 ವರ್ಷ ಅಲ್ಲ ಅದು 6 ತಿಂಗಳಾದ್ರೂ ಆಯ್ತಾ ನಮ್ದು ಈಗ ಅನುದಾನ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನಾವು ನೀವ ಈಗ ಹೋಗಿ ನೋಡ್ರಿ ಮಾಡಬಾರ್ದನ್ನೋ ಉದ್ದೇಶ ನಮ್ಗೆ ಖಂಡಿತ ಇರ್ಲಿಲ್ಲ. Okay. ಸ್ವಚ್ಛತೆ ಮಾಡಿಸ್ರಿ ಅಂತ ಹೇಳಿದಾಗ 1 ತಿಂಗಳಿಂದ ನಾನು ನಿಮಗೆ ಫೋನ್ ಮಾಡಿಲ್ಲ ಮಲಕಲ್ಲ ನೀವೇನಂದ್ರಿ ನಾಳೆ ಯಾಕಂದ್ರೆ ನಾವು ಗೌರ್ಮೆಂಟ್ ಒಪ್ಪಿದಾರಲ್ಲ ಓಕೆ ಹಾ ನಾವು ನಮ್ಮ ಎಲ್ಲೇ ಹೊರಗಡೆ ನಾವು ಬಂದ್ ಮಾಡ್ಕೊಡ್ತೇವೆ ಆಮೇಲೆ ಇವಾಗ ನಿಮ್ದೇ ಕೆಲ್ಸಕ್ಕೆ ಹೋಗ್ತಾರೆ ನಿಮ್ ಕೆಲಸ ಮುಗಿದ ನೀವು ನಮ್ಮನ್ನ ಬಿಡ್ಬೇಕು. ಈ ಗ್ರಾಮ ಸ್ವರಾಜ್ ಒಳಗಡೆ ಕೆಲಸ ಮಾಡೋರು ಯಾರದಾರ ಮೇಡಮ್ ನಾವು ಸ್ವಚ್ಛತಾಗಾರರಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದೀವಿ. ಇವಾಗ ನಮ್ದು ಜಿಪಿ ಹಂತದಲ್ಲಾಗ್ಲಿ ತಾಲೂಕಾ ಪಂಚಾಯತ್ ಹಂತದಲ್ಲಾಗ್ಲಿ ಯಾವ್ದು ನೇಮಕಾತಿ ಮಾಡ್ಕೊಳಕ್ ಬರಲ್ಲ. ಹಂಗಾಗಿ ನಾವು ಕೂಲಿ ಆಧಾರದ ಮೇಲೆ ಹೊರಗಡೆ ಹತ್ರನೇ ನಾವು ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಅನುದಾನ ಈಗ ಜಿಲ್ಲಾ ಪಂಚಾಯತ್ ಇಂದ ಅವ್ರ ಅನುಸೂಚನೆ ಈಗ ನಿಮ್ ನೇಮಕಾತಿ ಸ್ಟಾರ್ಟ್ ತಾಲೂಕ್ ಪಂಚಾಯತಿ ಒಂದ ಆಗೈತಂತಲ್ಲ ಅವ್ರನ್ನ ಅವ್ರನ್ನ ಕರೆಸ್ರಿ ನಾವ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಗ್ರಾಮ ಪಂಚಾಯತಿಗೆ ಬಂದು ಅವರು ಧರಣಿ ಮಾಡ್ತಾ ಇದಾರ ಸರ್ ಏನ್ ಮಾಡ್ಬೇಕಂತ ನಿಮ್ಮ ಫೋನ್ ಹಚ್ಚಿ ಕೇಳ್ರಿ ಅವ್ರು